ಮಲ್ಕೊಂಡೇ ಇದ್ರೆ ಪ್ರಾಬ್ಲಮ್ ಇದೆ. ನಿದ್ರೆ ಬಗ್ಗೆ ಹೇಳ್ತಾ ಇಲ್ಲ, ನಿದ್ರೆ ಬೇರೆ ವಿಶ್ರಾಮ ಬೇರೆ. ಕೆಲವರಿಗೆ ಕಮ್ಮಿ ನಿದ್ರೆ ಮಾಡಿದ್ರು ಸರಿಯಾಗಿ ವಿಶ್ರಾಮ ಸಿಗುತ್ತೆ, ಕೆಲವರಿಗೆ ಜಾಸ್ತಿ ನಿದ್ರೆ ಮಾಡಿನೂ ಸುಸ್ತಾಗ್ತಾ ಇರುತ್ತೆ. ಗೊತ್ತಾಗಲ್ಲ ಡಿಫ್ರೆನ್ಸ್, ಎಷ್ಟು ಮಲಗಿದ್ರು ಬೆಳಗ್ಗೆ ಹೇಳೋಕ್ ಸುಸ್ತಾಗತ್ತಲ್ಲ. ಹೌದು, ಮೈಗೆ ಒಂದು ಲ್ಯಾಂಗ್ವೇಜ್ ಇದೆ, ಅದು ಮಾತಾಡ್ತಾ ಇರುತ್ತೆ, ಅದು ನಿಮ್ಮ ಹತ್ರ ತೋರ್ಸ್ಕೊಡತ್ತೆ. ಬೆಳಗ್ಗೆ ಎದ್ದೇಳುವಾಗ ಮಗನೇ ನೋಡ್ಕೋ ಅಂತ ಹೇಳತ್ತೆ, ಅದು ಅಲ್ಲಿ ಇಲ್ಲಿ ಸ್ವಲ್ಪ ಹಿಡ್ಕೊಳತ್ತೆ, ನೋವುತ್ತೆ, ಹೇಳ್ತಾ ಇದೆ. ಇಲ್ಲಾದ್ರೆ ಎಲ್ಲಾದ್ರೂ ಉರಿಯತ್ತೆ, ಎಲ್ಲ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ. 10 ನಿಮಿಷಕ್ಕೆ ಒಂದಕ್ಕೆ ಹೋಗ್ತಾ ಇರೋದ್ರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಒಂದಕ್ಕೆ ಬಂದಿಲ್ಲ ಆದ್ರೂ ಪ್ರಾಬ್ಲಮ್, 2ಕ್ಕೆ ಹೋಗಿಲ್ಲ ಅನ್ನೋದು ಪ್ರಾಬ್ಲಮ್, ಊಟ ಮಾಡಿದ್ರಂತ ಓಡೋಗ್ತಾರೆ ಅದನ್ನು ಪ್ರಾಬ್ಲಮ್. ಅದೇ ತರನೇ ನಿದ್ರೆನು. ಪಕ್ಷಿಗಳು ನೋಡಿ, ಸೂರ್ಯ ಮುಳುಗತ್ತೆ, ಅದಕ್ಕೆ ಆಟೋಮೆಟಿಕ್ ಗೊತ್ತಾಗತ್ತೆ, ಇದು ಲೈಟ್ ಇಂದ ಅದಕ್ಕೆ ಗೊತ್ತಾಗತ್ತೆ ನನ್ನ ಗೂಡಿಗೆ ನಾನು ಸೇರ್ಬೇಕು ಅಂತ. ಸೂರ್ಯ ಉದಯ ಆಗುವಾಗ ಅದು ಗೊತ್ತಾಗತ್ತೆ ನಾನು ಎದ್ದೇಳ್ಬೇಕು ಅಂತ, ಬೇಗ ಎದ್ದೇಳ್ಬೇಕು. ನಾವು ಹಂಗೇನೆ ಅದನ್ನೆಲ್ಲ ನಾವು ಸಪ್ರೆಸ್ ಮಾಡಿದ್ವಿ. ಅದಕ್ಕೆ ಹೇಳ್ತಾರೆ ಸಿರ್ಕಾರ್ಡಿಯನ್ ರಿದಮ್ ಅಂತ ಹೇಳ್ತಾರೆ. ನಮ್ಮಲ್ಲೂ ಒಂದು ಬಾಡಿ ಕ್ಲಾಕ್ ಇದೆ, ಅದರಿಂದ ನಮ್ಮ ಕ್ರಿಯೆಗಳೆಲ್ಲ ನಡೆಯೋದು. ಬೆಳಗ್ಗೆ ಇಷ್ಟು ಆಕ್ಟಿವ್ ಆಗಿರ್ತೀವಿ, ಮಧ್ಯಾಹ್ನ ಇಷ್ಟು ಆಕ್ಟಿವ್ ಆಗಿರ್ತೀವಿ, ಸಾಯಂಕಾಲ ಬರುವಾಗ ಬಾಡಿ ಸ್ವಲ್ಪ ರೆಸ್ಟ್ ಸ್ಟೇಟ್ ಅಲ್ಲಿ ಹೋಗುತ್ತೆ. ಅದಕ್ಕೆ ರಾತ್ರಿ ಎಲ್ಲ ಕತ್ಲಾಗಿದ ನಂತರ ನಿದ್ರೆ ಬರೋದು. ಪ್ರಿಸ್ಕ್ರಿಪ್ಷನ್ ತರ ಹೇಳ್ತಾರೆ, 7 ಗಂಟೆ ಮಲಗಬೇಕು, 8 ಗಂಟೆ ಮಲಗಬೇಕು. ಏನು ಇಲ್ಲ, ನಿಜವಾಗ್ಲೂ ಹೇಳ್ಬೇಕಾದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಮಾತಾಡ್ತಾ ಇರೋದು ಕಾಮನ್ ಸೆನ್ಸ್. ಎಷ್ಟೊಂದು ಜನ ಇದ್ದಾರೆ ಕಮ್ಮಿ ಮಲಗ್ತಾರೆ, ಆದ್ರೂ ತುಂಬಾ ಲಾಂಗ್ ಲೈಫ್ ಇರುತ್ತೆ ಅವರಿಗೆ. ನೀವು ಕೇಳಿರ್ಬೋದು, ಋಷಿಮಣಿಗಳೆಲ್ಲ ತುಂಬಾ ಕಮ್ಮಿ ಮಲಗಿದವರು ಕೂದಲೇ ಹಣ್ಣಾಗಿಲ್ಲ, ಅವರಿಗೆ 100 ವರ್ಷಕ್ಕಿಂತ ಹೆಚ್ಚು ಬದುಕಿದ್ರು. ಒಟ್ಟಿನಲ್ಲಿ ನಮಗೆ ವಿಶ್ರಾಮ ಸಿಗೋದು ಇಂಪಾರ್ಟೆಂಟ್. ವಿಶ್ರಾಮ ಸಿಕ್ಕಿಲ್ಲ ಆದ್ರೆ ಆಟೋಮೆಟಿಕ್ ಗೊತ್ತಾಗತ್ತೆ, ಅವಾಗ ತೂಕ ಹೊಡಿತಾ ಇರುತ್ತೆ, ಅಥವಾ ಟಯರ್ಡ್ ಫೀಲ್ ಆಗುತ್ತೆ, ಶಕ್ತಿ ಇರಲ್ಲ, ಮತ್ತೆ ಮರು ಅವೆಲ್ಲ ಆಗುತ್ತೆ. ಕೋಆರ್ಡಿನೇಷನ್ ತಪ್ಪತ್ತೆ. ಇದು ಲ್ಯಾಂಗ್ವೇಜ್ ಬಾಡಿ.